ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ 2ಗೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಹಿಂದೆ ಯಾವೆಲ್ಲ ತರಹದ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಮತ್ತೆ ಯಾವ್ದೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ಕಮ್ ಟ್ಯಾಕ್ಸ್ 2ಗೆ ಸಂಬಂಧಪಟ್ಟಂತೆ ಫಸ್ಟ್ ಕ್ವಶನ್, ಡಿಫೈನ್ ಪ್ರೊಫೆಷನ್ ಅಂತ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡಿ, ಪ್ರೊಫೆಷನ್ ಈಸ್ an occupation that require specialized knowledge, skill, training to provide services to the society is called as profession ಅಂತ ಕರಿತೀವಿ. ಅಂದ್ರೆ ಪ್ರೊಫೆಷನ್ ಅಂದ್ರೆ ದಟ್ ಈಸ್ ಒನ್ ಆಫ್ ದಿ ಆಕ್ಯುಪೇಷನ್ ದಟ್ ರಿಕ್ವೈರ್ ಸಮ್ ಸ್ಪೆಷಲೈಸ್ಡ್ ನಾಲೆಡ್ಜ್ ಬೇಕು, ಸ್ಪೆಷಲೈಸ್ಡ್ ಸ್ಕಿಲ್ಸ್ ಬೇಕು, ಟ್ರೈನಿಂಗ್ ಬೇಕು, ಬಿಕಾಸ್ ಆಫ್ ಟು ಪ್ರೊವೈಡ್ ಸರ್ವಿಸಸ್ ಟು ದಿ ಸೊಸೈಟಿ, ಲೈಕ್ ಲಾಯರ್, ಲೈಕ್ ಚಾರ್ಟೆಡ್ ಅಕೌಂಟೆಂಟ್, ಲೈಕ್ ಡಾಕ್ಟರ್. ಸೊ ದೀಸ್ ಆರ್ ದ ಪ್ರೊಫೆಷನ್ಸ್ ಅಂತ ಕರಿತಾ ಹೋಗ್ತೀವಿ. ಜಸ್ಟ್ ಅನ್ ಎಕ್ಸಾಂಪಲ್, ಅದನ್ನು ನಾವು ಪ್ರೊಫೆಷನ್ಸ್ ಅಂತ ಕರಿತೀವಿ. ಎರಡನೇದು ಬಂದು, ವಾಟ್ ಡು ಯು ಮೀನ್ ಬೈ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕೇಳ್ಬೋದು. ನೋಡಿ, ಅಂಡರ್ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್ ಓನ್ಲಿ ವೆನ್ ಕ್ಯಾಶ್ ಈಸ್ ಆಕ್ಚುಲಿ ರಿಸೀವ್ಡ್ ಆರ್ ಪೇಯ್ಡ್. ಅಂದ್ರೆ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಹೇಳಿದ್ರೆ ನೋಡಿ, ಇನ್ಕಮ್ ಆಗಲಿ ಅಥವಾ ಎಕ್ಸ್ಪೆನ್ಸಸ್ ಆಗಲಿ ಯಾವಾಗ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಓನ್ಲಿ ವೆನ್ ಕ್ಯಾಶ್ ಇಸ್ ಆಕ್ಚುಲಿ ಪೇಯ್ಡ್. ಎಕ್ಸ್ಪೆನ್ಸಸ್ ಆದ್ರೆ ಪೇಯ್ಡ್ ಆದಾಗ ರೆಕಾರ್ಡ್ ಮಾಡ್ತಾರೆ, ಇನ್ಕಮ್ ಆದ್ರೆ ರಿಸೀವ್ ಆದಾಗ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರೀತಾ ಹೋಗ್ತೀವಿ. ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್ ಓನ್ಲಿ ವೆನ್ ಕ್ಯಾಶ್ ಇಸ್ ಆಕ್ಚುಲಿ ರಿಸೀವ್ಡ್. ಇಫ್ ಇಟ್ ಇಸ್ ಇನ್ಕಮ್ ಆದ್ರೆ ರಿಸೀವ್ಡ್ ಆದ ರೆಕಾರ್ಡ್ ಮಾಡ್ತಾರೆ, ಇನ್ ಕೇಸ್ ಎಕ್ಸ್ಪೆನ್ಸಸ್ ಆದ್ರೆ ಪೇಯ್ಡ್, ಪೇಮೆಂಟ್ ಮಾಡಿದಾಗ ರೆಕಾರ್ಡ್ ಮಾಡ್ತಾರೆ. ಅದನ್ನ ನಾವು ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ಸ್ ಅಂತ ಕೇಳಬಹುದು. ನೋಡಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜೇಷನ್ ಈಸ್ ದ ಒರಿಜಿನಲ್ ಕಾಸ್ಟ್ ಆಫ್ ಅನ್ ಅಸೆಟ್ ಅಡ್ಜಸ್ಟೆಡ್ ಫಾರ್ ಇನ್ಫ್ಲೇಷನ್ ಯೂಸಿಂಗ್ ದಿ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್, CII ಅಂತ ಕರಿತಾ ಹೋಗ್ತೀವಿ. ಸೊ ಇದು ಮೂರನೇ ಕ್ವಶನ್ಸ್ ನಿಮಗೆ ಕೇಳ್ತಕ್ಕಂಥ ಚಾನ್ಸಸ್ ಇರೋದು. ಅಂಡ್ ನಾಲ್ಕನೇದು, ಜನರಲ್ ಆಗಿ ಕೇಳ್ತಾರೆ, ನೇಮ್ ಎನಿ ಫೋರ್ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ. ಅದರ್ ಸೋರ್ಸ್ ಅಲ್ಲಿ ಬರ್ತಕ್ಕಂಥ ಯಾವ್ದಾದ್ರು 4 ಇನ್ಕಮ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ. ನೀವು ಯಾವ್ದು ಬೇಕಾದ್ರೂ ಬರೀಬಹುದು. ಜಸ್ಟ್ ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿರೋದು. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಆಗಿರ್ಬೋದು, ಡಿವಿಡೆಂಡ್ ಇನ್ಕಮ್ ಆಗಿರ್ಬೋದು, ಫ್ಯಾಮಿಲಿ ಪೆನ್ಷನ್ಸ್ ಆಗಿರ್ಬೋದು, ವಿನ್ನಿಂಗ್ ಫ್ರಮ್ ಲಾಟ್ರಿ ಆಗಿರ್ಬೋದು, ಕ್ರಾಸ್ ವರ್ಡ್ ಪಜಲ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಎನಿ ಅದರ್ ನೀವು ಯಾವ್ದು ಬೇಕಾದ್ರೂ 4 ನೀವು ಬರೀಬಹುದು. ದ ನೆಕ್ಸ್ಟ್ ಹೇಳುತ್ತೆ, ವಾಟ್ ಈಸ್ ಕ್ಯಾಪಿಟಲ್ ಅಸೆಟ್ಸ್ ಅಂತ. ನೋಡಿ, ಕ್ಯಾಪಿಟಲ್ ಅಸೆಟ್ಸ್ ಅಂತ ಕೇಳ್ಬೋದು. ಸೊ ಕ್ಯಾಪಿಟಲ್ ಅಸೆಟ್ ಈಸ್ ಎನಿ ಪ್ರಾಪರ್ಟಿ ಓನ್ಡ್ ಬೈ ಅನ್ ಅಸೆಸಿ ವೆದರ್ ಕನೆಕ್ಟೆಡ್ ವಿತ್ ದ ಬಿಸ್ನೆಸ್ ಆರ್ ನಾಟ್, ಎಕ್ಸ್ಕ್ಲೂಡಿಂಗ್ ಸರ್ಟೈನ್ ಸ್ಪೆಸಿಫೈಡ್ ಐಟಮ್ಸ್ ಅನ್ನ ಬಿಟ್ಟು ಉಳಿದ ಎಲ್ಲ ಅಸೆಟ್ಸ್ ಅನ್ನ ನಾವು ಏನು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಟ್ ಈಸ್ ಅನ್ ಅಸೆಟ್ ಎನಿ ಪ್ರಾಪರ್ಟೀಸ್ ಓನ್ಡ್ ಬೈ ಅನ್ ಅಸೆಸಿ. ಅಸೆಸಿ ಓನ್ ಮಾಡಿದಾನೆ. ಸೊ ವೆದರ್ ಇಟ್ ಮೇ ಬಿ ಕನೆಕ್ಟೆಡ್ ಟು ದ ಬಿಸ್ನೆಸ್ ರಿಲೇಟೆಡ್ ಆರ್ ಇಟ್ ಮೇ ನಾಟ್ ಬಿ ಕನೆಕ್ಟೆಡ್ ವಿತ್ ಅ ಬಿಸ್ನೆಸ್. ಸೊ ಅದನ್ನ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಯಾವ್ದಾದ್ರು ಎರಡು ತಿಳ್ಕೊಂಡಿರಿ. CBDT ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, CIT ಅಂದ್ರೆ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್, ITO ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಪಾನ್ ಅಂತ ಕೇಳಿದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಸೊ ಇನ್ನೊಂದು ಟಿನ್ ಅಂತ ಕೇಳ್ಬೋದು, TIN ಅಂತ ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಹೇಳ್ತಾ ಇದೆ, ಕ್ವಶನ್ ನಂಬರ್ 7 ಬಂದು, ಮೆನ್ಷನ್ ಎನಿ ಫೋರ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವೈಲ್ ಕ್ಯಾಲ್ಕುಲೇಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್. ನೋಡಿ, ಅಡ್ಮಿಷಬಲ್ ಕೇಳಿರೋದು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ ಅಡ್ಮಿಷಬಲ್ ಕೇಳಿಲ್ಲ, ಅಡ್ಮಿಷಬಲ್ಸ್ ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಲೈಕ್ ಅಡ್ಮಿಷಬಲ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅನ್ನ ಬರಿಬೇಕಷ್ಟೇ, ಯಾವ್ದಾದ್ರು 4. ಸೊ ಲೈಕ್ ಸ್ಯಾಲರಿ ಅಂಡ್ ವೇಜಸ್ ಆಗಿರ್ಬೋದು, ರೆಂಟ್ ರೇಟ್ ಟ್ಯಾಕ್ಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಪ್ರೀಮಿಯಂ ಆಗಿರ್ಬೋದು, ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಗಿರ್ಬೋದು, ಆರ್ ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಬಿಸ್ನೆಸ್. ನೆಕ್ಸ್ಟ್ ಬಂದು, ವಾಟ್ ಆರ್ ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಸಲನೂ ಈಗ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ, ವಾಟ್ ಆರ್ ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ. ನೋಡಿ, ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಆರ್ ಗೌರ್ನಮೆಂಟ್ ಇಶ್ಯೂಡ್ ಸೆಕ್ಯೂರಿಟೀಸ್ ಆನ್ ವಿಚ್ ದ ಇಂಟ್ರೆಸ್ಟ್ ಅರ್ನಡ್ ಈಸ್ ಎಕ್ಸಮ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಅಂದ್ರೆ ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತಕ್ಕನ್ನೋದು ಅದು ಗೌರ್ನಮೆಂಟ್ ಇಶ್ಯೂ ಮಾಡ್ತಕ್ಕಂಥ ಸೆಕ್ಯೂರಿಟೀಸ್, ಅದ್ರ ಮೇಲೆ ಏನ್ ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ, ಸೊ ಅದು ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಇಂದ ಎಕ್ಸಮ್ಟ್ ಇರುತ್ತೆ ಅಂತ ಅರ್ಥ. ದೆನ್ ಗಿವ್ ದ ಮೀನಿಂಗ್ ಆಫ್ ವೊಕೇಶನ್ ಅಂತ ಕೇಳ್ತಾರೆ. ಇಲ್ಲ ಪ್ರೊಫೆಷನ್ ಇಲ್ಲ ವೊಕೇಶನ್, ಎರಡರ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ವೊಕೇಶನ್ ಈಸ್ ಅನ್ ಆಕ್ಯುಪೇಷನ್ ಆರ್ ಎನಿ ಆಕ್ಟಿವಿಟಿ ಇನ್ ವಿಚ್ ದ ಪರ್ಸನ್ ಯೂಸ್ ಇಸ್ ಸ್ಕಿಲ್,
special skill or talent to earn income. ನೋಡಿ, vocation is nothing but an occupation or any activity in which the person use his special skill, special talent, special knowledge to earn income. ಅದನ್ನ ನಾವು ವೊಕೇಶನ್ಸ್ ಅಂತ ಕರಿತೀವಿ. ದೆನ್ ಹೌ ಡು ಯು ಟ್ರೀಟ್ ದ ಸ್ಯಾಲರಿ ಅಂಡ್ ಡೈಲಿ ಅಲೋವೆನ್ಸಸ್ ಗಿವನ್ ಟು ಎ ಮೆಂಬರ್ ಆಫ್ ಪಾರ್ಲಿಮೆಂಟ್? ಅಂದ್ರೆ ಎಂ ಪಿಗೆ ನಾವೇನು ಸ್ಯಾಲ್ರಿ ಮತ್ತೆ ಎಂ ಪಿಗೆ ಏನು ಸ್ಯಾಲ್ರಿ ಮತ್ತೆ ಡಿ ಎ ಡೈಲಿ ಅಲೋವೆನ್ಸಸ್ ಅನ್ನ ಕೊಡ್ತಾರೆ, ಅದನ್ನ ಹೇಗೆ ಟ್ರೀಟ್ ಮಾಡ್ತಾರೆ? ಸೊ ಇಲ್ಲಿ ಸ್ಯಾಲರಿ ರಿಸೀವ್ಡ್ ಬೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ಬಟ್ ಡಿ ಎ ಏನಿದೆ, ಡೈಲಿ ಅಲೋವೆನ್ಸಸ್ ಏನಿದೆ, ರಿಸೀವ್ಡ್ ಬೈ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಅಂದ್ರೆ ಸ್ಯಾಲರೀಸ್ ಟ್ಯಾಕ್ಸಬಲ್ ಅಂಡರ್ ಅದರ್ ರೇಟ್ಸ್ ಅಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ. ಬಟ್ ಡಿ ಎ ಏನಿದೆ, ಇಟ್ ಇಸ್ ಫುಲ್ಲಿ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್ ಇಂದ ಎಕ್ಸಮ್ಟ್ ಇರುತ್ತೆ ಅಂತ ಅರ್ಥ. ದೆನ್ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಆರ್ ಕಮ್ ಇಂಟ್ರೆಸ್ಟ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ನೋಡಿ, ಕಮ್ ಇಂಟ್ರೆಸ್ಟ್ ಸೆಕ್ಯೂರಿಟೀಸ್ ಆರ್ ಆಲ್ಸೋ ಎ ಸೆಕ್ಯೂರಿಟೀಸ್ ಪರ್ಚೇಸ್ ಟುಗೆದರ್ ವಿತ್ ರೈಟ್ ಟು ರಿಸೀವ್ ದಿ ಅಕ್ರೂಡ್ ಇಂಟ್ರೆಸ್ಟ್ ಅಪ್ ಟು ದಿ ಡೇಟ್ ಆಫ್ ಪರ್ಚೇಸ್. ಸೊ ಅಂದ್ರೆ ವಾಟ್ ಈಸ್ ಇಂಟ್ರಾ ಏಟ್ ಸೆಟ್ ಆಫ್ ಅಂತ ಕೇಳ್ಬೋದು. ನೋಡಿ, ಇಂಟ್ರಾ ಏಟ್ ಸೆಟ್ ಆಫ್ ಮೀನ್ಸ್ ಅಡ್ಜಸ್ಟಿಂಗ್ ಎ ಲಾಸ್ ಫ್ರಮ್ ಒನ್ ಸೋರ್ಸ್ ಆಫ್ ಇನ್ಕಮ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ಸೋರ್ಸ್ ಅಂಡರ್ ದಿ ಸೇಮ್ ಹೆಡ್ ಆಫ್ ದಿ ಇನ್ಕಮ್ ಈಸ್ ಕಾಲ್ಡ್ ಆಸ್ ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ಅಂದ್ರೆ ಯಾವುದೋ ಒಂದು ಹೆಡ್ ಇಂದ ಲಾಸ್ ಇದೆ ಅಂತ ಹೇಳಿದ್ರೆ, ಸೊ ಅದೇ ಒಂದು ಸೇಮ್ ಹೆಡ್ ಅಲ್ಲಿ ಯಾವ್ದಾದ್ರು ಇನ್ಕಮ್ ಇದ್ರೆ ಅದರಲ್ಲಿ ಅಡ್ಜಸ್ಟ್ ಮಾಡ್ತಕ್ಕಂಥದ್ದನ್ನ ನಾವು ಇಂಟ್ರಾ ಹೆಡ್ ಸೆಟ್ ಆಫ್ ಅಂತ ಕರಿತೀವಿ. ಸ್ಟೇಟ್ ಎನಿ ಟು ಫಂಕ್ಷನ್ಸ್ ಆಫ್ ಸಿ ಬಿ ಡಿ ಟಿ ಅಂತ ಕೇಳ್ಬೋದು. ಸೊ ಯಾವ್ದು ಬೇಕಾದ್ರೂ ಬರಿಬೋದು, ಜಸ್ಟ್ ನಾನು ಇಲ್ಲಿ ಎರಡು ಹಾಕಿದ್ದೀನಿ. ಸೊ ಒಂದು ಅಡ್ಮಿನಿಸ್ಟ್ರೇಷನ್ ಅಂಡ್ ಕಲೆಕ್ಷನ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಇನ್ ಇಂಡಿಯಾ. ಸೊ ಸಿ ಬಿ ಡಿ ಟಿ ಫಂಕ್ಷನ್ಸ್ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಮತ್ತೆ ಕಲೆಕ್ಷನ್ಸ್ ಅನ್ನ ಮಾಡ್ತಕ್ಕಂಥ, ಡೈರೆಕ್ಟ್ ಟ್ಯಾಕ್ಸ್ ನ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಇನ್ ಇಂಡಿಯಾದಲ್ಲಿ, ಅದು ಕೂಡ ಒಂದು ಪಾರ್ಟ್ ಆಫ್ ಫಂಕ್ಷನ್ ಆಫ್ ಸಿ ಬಿ ಡಿ ಟಿ. ಮತ್ತೆ ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಫಾರ್ಮುಲೇಷನ್ ಆಫ್ ಪಾಲಿಸೀಸ್, ಏನೆಲ್ಲ ಪಾಲಿಸೀಸ್ ಬರುತ್ತೆ, ಯಾವ ತರ ಗೈಡ್ಲೈನ್ಸ್ ಅನ್ನ ಕೊಡಬೇಕು ಅನ್ನೋದೆಲ್ಲ ರೆಡಿ ಮಾಡೋದು ಯಾರಪ್ಪ ಅಂದ್ರೆ, ಸೊ ಅವ್ರದ್ದೇ ಅದು ಒಂದು ಕೆಲಸ ಸಿ ಬಿ ಡಿ ಟಿ ಇದೆ. ವಾಟ್ ಈಸ್ ರೀಅಸೆಸ್ಮೆಂಟ್ ಅಂತ ಕೇಳ್ಬೋದು. ಸೊ ರೀಅಸೆಸ್ಮೆಂಟ್ ಈಸ್ ದಿ ಪ್ರೋಸೆಸ್ ಆಫ್ assessing income that has escaped assessment or has been under assessed in an earlier assessment year. ಅಂದ್ರೆ ಇಂದಿನ ಅಸೆಸ್ಮೆಂಟ್ ಇಯರ್ ಅಲ್ಲಿ ಯಾವ್ದಾದ್ರು ಬಿಟ್ಟಿದ್ರೆ ಅದು ಅಂಡರ್ ಅಸೆಸ್ ಮಾಡಿದ್ರೆ, ಸೊ ಅರ್ಲಿಯರ್ ಇಯರ್ ಅದನ್ನ ರೀಅಸೆಸ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ರೀಅಸೆಸ್ಮೆಂಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೇಳ್ಬೋದು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ ಎ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಎಲ್ಡ್ ಫಾರ್ ಮೋರ್ ದ್ಯಾನ್ ದಿ ಪ್ರಿಸ್ಕ್ರೈಬ್ ಪೀರಿಯಡ್ ಕಾಲ್ಡ್ ಅಸ್ 3 years. ಮೋರ್ ದ್ಯಾನ್ 3 years ಕಿನ್ನ ಇದೆ ಅಂತ ಹೇಳಿದ್ರೆ, ಸೊ ಅದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಏನು ಅದರಿಂದ ಟ್ರಾನ್ಸ್ಫರ್ ಮಾಡಿದಾಗ, ಸೇಲ್ ಮಾಡಿದಾಗ ಏನಾದ್ರು ಇನ್ಕಮ್ ಅಂದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆನ್ಷನ್ ಎನಿ ಫೋರ್ ಡಿಸಲೌಡ್ ಎಕ್ಸ್ಪೆನ್ಸಸ್ ವೈಲ್ ಕಾಂಪ್ಯೂಟಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಇದೆ. ಡಿಸಲೌಡ್ ಎಕ್ಸ್ಪೆನ್ಸಸ್ ಅನ್ನ ಬರೀಬೇಕು. ಅಂದ್ರೆ ಲೈಕ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡಿಸಲೌಡ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪರ್ಸನಲ್ ಎಕ್ಸ್ಪೆನ್ಸಸ್ ಫಾರ್ ದಿ ಪ್ರೊಪ್ರೈಟರ್ ಅಥವಾ ಕಂಪನಿ, ಡ್ರಾಯಿಂಗ್ಸ್ ಅಂತ ಏನ್ ಕರಿತೀವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಸೊ ಅಥವಾ ಪೆನಾಲ್ಟೀಸ್, ಫೈನ್, ಇವೆಲ್ಲದೂ ಕೂಡ ಸೊ ಇಟ್ ಡಿಸಲೌಡ್ ಅಥವಾ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಎರಡು ಒಂದೇ, ಡಿಸಲೌಡ್ ಅಥವಾ ಇನ್ಅಡ್ಮಿಷಬಲ್. ಸ್ಟೇಟ್ ದಿ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 80D ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೆಕ್ಷನ್ 80D ಪ್ರೊವೈಡ್ಸ್ ಡಿಡಕ್ಷನ್ ಫಾರ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂಗೆ ಡಿಡಕ್ಷನ್ಸ್ ಅನ್ನ ಕೊಡ್ತಕ್ಕಂಥದ್ದು. ಪೇಯ್ಡ್ ಫಾರ್ ಸೆಲ್ಫ್ ಆಗಿರ್ಬೋದು, ಅಥವಾ ಸ್ಪೌಸ್ಗಾಗಿರ್ಬೋದು, ಅಥವಾ ಡಿಪೆಂಡೆಂಟ್ ಚಿಲ್ಡ್ರನ್ಸ್ಗಾಗಿರ್ಬೋದು, ಪೇರೆಂಟ್ಸ್ಗಾಗಿರ್ಬೋದು. ಅಂಡರ್ 80D ಅಂತ ಹೇಳಿದ್ರೆ ಸೊ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ, ಅಂದ್ರೆ ಮೆಡಿಕಲ್ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ತನಗೋಸ್ಕರ, ತನ್ನ ಡಿಪೆಂಡೆಂಟ್ಗೋಸ್ಕರ, ಪೇರೆಂಟ್ಸ್ಗೋಸ್ಕರ ಪ್ರಿಸ್ಕ್ರೈಬ್ ಲಿಮಿಟ್ 25,000 ಏನಿದೆ ಅಲ್ಲಿವರೆಗೂ ಕೂಡ ಅವರು ಡಿಡಕ್ಷನ್ಸ್ ಅನ್ನ ತಗೋಬಹುದು. ಅದು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 80D ಹೇಳ್ತಕ್ಕಂಥದ್ದು. ಸ್ಟೇಟ್ ದಿ ಟ್ಯಾಕ್ಸ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 80DDD ಬೇರೆ, 80DD ಬೇರೆ. ಸೊ ಸೆಕ್ಷನ್ 80DD provides deduction to a resident individual or HUF for expenditure incurred on the maintenance, medical treatment, training, rehabilitations of a dependent person with a disability, so up to the prescribed limit ಅಂತ ಕರಿತೀವಿ. Explain the income tax provision under section 80U. So section 80U provides a deduction to a resident individual suffering from
ಸ್ಪೆಸಿಫೈಡ್ ಡಿಸಬಿಲಿಟಿಯಿಂದ ಸಫರ್ಡ್ ಆಗ್ತಾ ಇದ್ರೆ ಸೊ ಅಂಥವ್ರಿಗೆ ಇರ್ತಕ್ಕಂಥದ್ದು 80U. ಸೊ ಅಪ್ ಟು ₹75,000 ಫಾರ್ ಎ ಪರ್ಸನ್ ವಿತ್ ಅ ಡಿಸಬಿಲಿಟಿ ಅಂಡ್ 25,000 ಫಾರ್ ಎ ಪರ್ಸನ್ ವಿತ್ ಸೆವರ್ ಡಿಸಬಿಲಿಟಿ ಅಂತ ಕರಿತೀವಿ. ಸೊ ಇದು ಸೆಕ್ಷನ್ 80U ಇರ್ತಕ್ಕಂಥದ್ದು. ಅಂಡ್ ಡಿಫೈನ್ ಬಿಸ್ನೆಸ್ ಅಂತ ಕೇಳ್ಬೋದು. ಬಿಸ್ನೆಸ್ ಮೀನ್ಸ್ ಎನಿ ಎಕನಾಮಿಕ್ ಆಕ್ಟಿವಿಟಿ ಇನ್ವಾಲ್ವಿಂಗ್ a production, purchase, sale of goods or services with objective of earning profit. ಅದನ್ನ ಬಿಸ್ನೆಸ್ ಅಂತ ಕರಿತೀವಿ. ಅಂದ್ರೆ ಎನಿ ಎಕನಾಮಿಕ್ ಆಕ್ಟಿವಿಟೀಸ್ ವಿಚ್ ಆರ್ ಇನ್ವಾಲ್ವಿಂಗ್ ಪರ್ಚೇಸ್ ಇದೆ, ಸೇಲ್ಸ್ ಇದೆ, ಪ್ರೊಡಕ್ಷನ್ಸ್ ಇದೆ. ಸೊ ಗೂಡ್ಸ್ ಅಥವಾ ಸರ್ವಿಸಸ್ನ ಇನ್ವಾಲ್ವ್ ಆಗಿದೆ ಪ್ರೊಡಕ್ಷನ್ಸ್ ಅಲ್ಲಿ, ಪರ್ಚೇಸ್ ಅಲ್ಲಿ, ಸೇಲ್ಸ್ ಅಲ್ಲಿ ವಿತ್ ಮೈನ್ ಆಬ್ಜೆಕ್ಟಿವ್ ಆಫ್ ಅರ್ನಿಂಗ್ ಪ್ರಾಫಿಟ್ ಅಂತ ಇದೆ ಅಂದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಸೆಟ್ ಆಫ್ ಅಂತ ಕೇಳ್ಬೋದು. ಸೊ ನೋಡಿ, ಸೆಟ್ ಆಫ್ ಮೀನ್ಸ್ ಅಡ್ಜಸ್ಟಿಂಗ್ ಎ ಲಾಸ್ ಫ್ರಮ್ ಒನ್ ಸೋರ್ಸ್ ಆರ್ ಒನ್ ಹೆಡ್ ಆಫ್ ಇನ್ಕಮ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಅನದರ್ ರೇಟ್ ಅಥವಾ ಅನದರ್ ಸೋರ್ಸ್ ಇನ್ ದಿ ಸೇಮ್ ಇಯರ್, ಅದನ್ನು ನಾವು ಸೆಟ್ ಆಫ್ ಅಂತ ಕರೀತಾ ಹೋಗ್ತೀವಿ. ಗಿವ್ ದ ಮೀನಿಂಗ್ ಆಫ್ ಅಸೆಸ್ಮೆಂಟ್ ಅಂತ ಕೇಳ್ಬೋದು. Assessment is the process of determining the taxable income and tax liability of an assessee by the Income Tax Department according to the provision of Income Tax Act. ಅಂದ್ರೆ ಅಸೆಸ್ಮೆಂಟ್ ಅಂದ್ರೆ ಒಂದು ಪ್ರೋಸೆಸ್, ಒಬ್ಬ ವ್ಯಕ್ತಿಯ ಟ್ಯಾಕ್ಸಬಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಅಸೆಸ್ ಮಾಡ್ತಕ್ಕ ಇರ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ಎಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ನಿಮ್ಮ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಕ್ವಶನ್ಸ್ಗಳಿಗೆ ಆನ್ಸರ್ಸ್ನ ಇದನ್ನೇ ನೀವು ಓದ್ಕೊಳ್ಳಿ ಅಂತ ಅಥವಾ ತಿಳ್ಕೊಳ್ಳಿ ಅಂತ ಹೇಳೋದಿಲ್ಲ. ಸೊ ನಿಮ್ಗೆ ಇದಕ್ಕೂ ಸಿಂಪಲ್ ಆಗಿದೆ ಅಂದ್ರೆ ನೀವು ಅದನ್ನೇ ಪ್ರಿಫರ್ ಮಾಡಿ. ಬಟ್ ಈ ತರ ಕ್ವಶನ್ಸ್ಗಳನ್ನೇ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಒಂದು 20 ಕ್ವಶನ್ಸ್ ಇದೆ, ಆಲ್ಮೋಸ್ಟ್ ಒಂದು 10 ಕ್ವಶನ್ಸ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.